ಆಗ್ತಾ ಇರೋದು. ಅಂಡ್ ಅಂದ್ರೆ ಕಪ್ಪು ಗೆದ್ದ ಮೇಲೆ ಆಕ್ಚುಲಿ ಎಲ್ಲರಿಗೊಂದು ಜೋಶು ಖುಷಿನ ಇರುತ್ತಲ್ಲ, ಆ ಖುಷಿಗಿಂತ ಒಂದು ನೆಮ್ಮದಿ. ಅಂದ್ರೆ ಒಂದು ಏನ್ ನಾನು 4-5 ವರ್ಷ ಸೀಸನ್ ಆಡಿದ್ವಿ, ಎಲ್ಲಾದ್ರಲ್ಲೂ ಫೈನಲ್ಸ್ ಸೆಮಿಫೈನಲ್ಸ್ ಇನ್ನೇನು ಕಪ್ ಎತ್ಕೋತೀವಿ ಅಂತಿದ್ವಿ, ಮಿಸ್ ಆಗ್ಬಿಡ್ತಾ ಇತ್ತು. ಸೊ ಅದಾದ್ಮೇಲೆ ಅಂದ್ರೆ ಟೂರ್ನಮೆಂಟ್ ಆದ್ಮೇಲೆ ಹೆಚ್ಚು ಕಮ್ಮಿ ಒಂದು 3-4 ತಿಂಗಳು ರಾತ್ರಿ ಹೊತ್ತೆಲ್ಲ ಒಂಥರ ನಿದ್ದೆಲ್ಲ ಕಾಣೋದು ನಮ್ಗೆ, ಆ ಮ್ಯಾಚ್ಗಳು ಅಥವಾ ಆ ಸಿಚುವೇಶನ್ಗಳು ಏನೇನಾಗಿತ್ತು. ಸೊ ಅದೊಂದು ಭಯ ಅದು. ಅಂದ್ರೆ 1 ವರ್ಷ ಅಯ್ಯೋ ಅದೇ ನೋವಲ್ಲಿ ಅದೇ ಟೆನ್ಷನ್ ಅಲ್ಲಿ ಇರ್ತೀವಿ. ಸೊ ಈ ಸಲ ಕಪ್ ಗೆದ್ದಿ ಒಂದು ಖುಷಿ ಅನ್ನೋಕ್ಕಿಂತ ನೆಮ್ಮದಿಯಾಗಿದ್ದೀವಿ. ಅಬ್ಬ ಇನ್ನು ಆ ನೈಟ್ ಮೇರ್ಸ್ ಇಲ್ಲ, ಆರಾಮಾಗಿರ್ಬೋದು ಅಂತ. ಸೊ ಈ ಸಲ ಅಂದ್ರೆ ಪ್ರತಿ ಸೀಸನ್ಗಿಂತ ಈ ಸೀಸನ್ ನನಗೆ ಒಂದು ಎಲ್ಲ ಬೇರೆ ಜೋಶ್ ಕಾಣೋದು ಟೀಮಲ್ಲಿ, ಏನೋ ಗೊತ್ತಿಲ್ಲ. ಅಂಡ್ ಸುದೀಪ್ ಸರ್ದು ಏನು ವೈರಲ್ ಆಯ್ತಲ್ಲ ನಿಮಗೆ, ಅದೇನು ಅಲ್ಲ ಆಕ್ಚುಲಿ, ಅದು ಬರೀ 0.001% ಅಷ್ಟೇ. ಅವರು ಕೊಡ್ತಿದ್ದಂತ ಮೋಟಿವೇಶನ್ ಅವ್ರು 227 ಹೊಡೆದಾಗ ನಮ್ಗೆ ಬಂದು ಹೇಳಿದಂಥದ್ದು ಬ್ಯಾಟ್ಸ್ಮನ್ಗಳಿಗೆ ಹಿಂಗೂ ಮೋಟಿವೇಟ್ ಮಾಡ್ಬೋದಾ ಅಂತ. ಆ ವಿಡಿಯೋ ಎಲ್ಲ ಬಂದ್ಬಿಟ್ಟಿದ್ರೆ ಮುಗಿದೋಗ್ಬಿಡಿ, ಅನ್ಬಿಟ್ಟವಲ್ಲ ಮಿಲಿಯನ್ ಗಂಟೆ ಓಡ್ಬಿಟ್ಟಿರೋದು. ನಮ್ಗೆ ಒಂದ್ ಕಡೆ ಅವ್ರು ಮೋಟಿವೇಟ್ ಮಾಡ್ತಿರೋದಂತ ಒಂದು ಜೋಶಲ್ಲಿದ್ದೀವಿ, ಇನ್ನೊಂದ್ ಕಡೆ ಇನ್ನೊಂದು ಭಯ ಅಂದ್ರೆ ಇನ್ಯಾರು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ಅಂತ ಭಯ ನಮ್ಗೆ. ಸೊ ಒಂದು ಬಹಳ ಒಂದು ಎನರ್ಜೆಟಿಕ್ ಆಗಿ ಬಹಳ ಮಜವಾಗಿ ಆಡದಂತ ಸೀಸನ್ ಇದು. ನಾನು ಒಂದು 6 ವರ್ಷದಲ್ಲಿ ತುಂಬಾ ಕಮ್ಮಿ ಪ್ರಾಕ್ಟೀಸ್ ಮಾಡಿದ್ದೆ ಅಂದ್ರೆ ಇದೇ ಸೀಸನ್. ಪ್ರಾಕ್ಟೀಸ್ ಕಮ್ಮಿ, ಒಂದು 10-12 ದಿನ ಮಾಡಿದೀವಿ ಅಷ್ಟೇ. ಅಂಡ್ ಸುದೀಪ್ ಸರ್ ಬಹುಶಃ ಒಂದಿನ ಬಂದಿದ್ರು ನಾವು ಮ್ಯಾಚ್ಗೆ, 1-2 ದಿನ ಟೂರ್ನಮೆಂಟ್ ಮುಂಚೆ. ಸೊ ಅಷ್ಟು ರಿಲ್ಯಾಕ್ಸ್ ಆಗಿ ಆಡಿದಂತ ರಿಸಲ್ಟ್ ಅನ್ಸುತ್ತೆ ಇದು. ಅಂಡ್ ಎಂಟೈರ್ ಟೀಮ್ ಜೈಕ್ ಅವ್ರು ಹೇಳಿದಂಗೆ ಯಾವಾಗ ಬಂದು ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಆತರ ಒಂದು ಪ್ರತಿಯೊಬ್ರು ಒಂದು ಬ್ಯಾಕಪ್ ಆಗ್ತಾ ಬಂದ್ರು. ಅಂಡ್ ತುಂಬಾ ಖುಷಿ ಇದೆ ಫೈನಲಿ ಟ್ರೋಫಿನ ತಗೊಂಡೋಗ್ತಾ ಇರೋದು. ಅವ್ರಿಗೆ 12 ವರ್ಷ ತುಂಬಾ ಲಾಂಗ್, ಆಕ್ಚುಲಿ 6 years ನಮಗೂ ತುಂಬಾ ಲಾಂಗ್ ಅನಿಸ್ತಾ ಇತ್ತು. ಅಂದ್ರೆ ಪ್ರತಿ ಸಲ ಇನ್ನೇನು ಬಂತು ಎಲ್ಲಾನು ಹೊಡ್ಕೊಂಡ್ ಬರ್ತಾ ಇದ್ವಿ, ಇದ್ರಲ್ಲಿ ಮಿಸ್ ಮಾಡ್ಬಿಡ್ತಾ ಇದ್ವಿ ಸೆಮಿಫೈನಲ್ಸ್ ಇಲ್ಲ ಫೈನಲ್ಸ್ ಅಲ್ಲಿ. ಎಸ್ಪೆಷಲಿ ಲಾಸ್ಟ್ ಇಯರ್ ಫೈನಲ್ಸ್ ಅಲ್ಲಿ ಸೋತಿದ್ದಂತೂ 6 ತಿಂಗಳು ನಿದ್ದೆ ಮಾಡಿದೆ ಕರೆಕ್ಟಾಗಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಸಿನಿಮಾ ಸೋದಾಗ ಅಷ್ಟು ನೋವಾಗಲ್ಲ, ಇದು ಜಾಸ್ತಿ ನೋವಾಗುತ್ತೆ. ಫೈನಲಿ ಖುಷಿ ಇದೆ. ಅಂಡ್ ಡೆಫಿನೆಟ್ಲಿ ನೆಕ್ಸ್ಟ್ ಇಯರ್ ಕೂಡ ಈ ಕಪ್ ಇಲ್ಲೇ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ಹೋಗ್ಬೇಕಾದ್ರೆ ನಾವೆಲ್ಲ ಕರ್ನಾಟಕ ಬಳ್ಳೂಸಸ್ ಟೀಮ್ಗೆ ಹೋಗಿದ್ವಿ, ಸಕ್ಕತ್ತಾಗಿ ಪ್ರಾಕ್ಟೀಸ್ ಮಾಡಿದ್ವಿ 2 ತಿಂಗಳು. ಆಮೇಲೆ ದೊಡ್ಡದಾಗಿ ಪ್ರೆಸ್ ಮೀಟ್ ಮಾಡಿದ್ವಿ. ಈ ಸರಿ ಪ್ರಾಕ್ಟೀಸ್ 5-6 ಸೆಷನ್ ಮಾಡಿದ್ವಿ ಅಂಡ್ ಪ್ರೆಸ್ ಮೀಟ್ ಇರಲಿಲ್ಲ. ಯಾಕೆ ಬೇಕು ಬಿಲ್ಡಪ್ ಅಂದ್ಬಿಟ್ಟು ಸುಮ್ಮನೆ ಹೋಗಿದ್ವಿ. ಬಟ್ ಈ ಸರಿ KB ಕರ್ನಾಟಕ ಬಳ್ಳೂಸಸ್ ಟೀಮ್ ಆಗಿ ಹೋದ್ವಿ, ಬಟ್ ಬರ್ತಾ ಚಾಂಪಿಯನ್ ಟೀಮ್ ಆಗಿ ಬಂದಿದ್ವಿ. ಅಂಡ್ ಅದು ಬಹಳ ಖುಷಿ ಆಯ್ತು. ಹಿಂಗೆ ಮಾಡೋಣ ಸರ್, ಇನ್ಮೇಲೆ ಮುಗಿದ ಮೇಲೆ ಪ್ರೆಸ್ ಮೀಟ್ ಮಾಡೋಣ. ಹಾಗೆ ಅಶೋಕ್ ಕೇಣಿ ಸರ್ ಹೇಳಿದ್ದು ಬಹಳ ಖುಷಿ ಆಯ್ತು. ಸರ್ ವಿಷ್ಣು ಸರ್, ಈಗ ನೀವಿಬ್ರು ಒಬ್ರ ಮೇಲೆ ಒಬ್ರು ಹಾಕೊಳ್ಳೋ ಬದಲು ಡಿಸ್ಕಸ್ ಮಾಡಿ ಯಾರು ಕರ್ಕೊಂಡು ಹೋಗ್ತೀರಾ ಅಬ್ರಾಡ್ಗೆ ಅಂತ ಹೇಳ್ಬಿಡಿ. ಹಾಗೆ ಅಶೋಕ್ ಕೇಣಿ ಸರ್ ಅಲ್ಲಿ ಒಳಗಡೆ ಏನಿದೆ ಅಂತ ಹೇಳಲಿಲ್ಲ. ಆಕ್ಚುಲಿ ಕ್ರೂಸ್ ಶಿಪ್ ಒಳಗೆ ಯಾರಿದ್ದಾರೆ ಏನಿದೆ ಅಂತ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು. ಹಾಗೆ ನಮ್ಮ ಮ್ಯಾಚ್ ವಿಷಯಕ್ಕೆ ಬಂದ್ರೆ ಪ್ರಾಕ್ಟೀಸ್ ತುಂಬಾ ಕಡಿಮೆ ಅಂಡ್ ಇಂಜುರೀಸ್ ಸಿಕ್ಕಾಬಟ್ಟೆ ಜಾಸ್ತಿ. ಒಬ್ಬಂಗ್ ಕೈ ನೋವಾದ್ರೆ ಒಬ್ಬಂಗ್ ಕಾಲು ನೋವು, ಬೆನ್ನು ನೋವಾದ್ರೆ ಇನ್ನೊಬ್ಬಂಗೆ ಇನ್ನೊಂದು ನೋವು, ಅದೆಲ್ಲಾರು ತಗೊಂಡಿದ್ದು ತಲೆನೋವು ಸುದೀಪ್ ಸರ್. ಅದಕ್ಕೆ ಆ ಮಾತುಗಳು ಬಂತು ಮಧ್ಯದಲ್ಲಿ, ವೈರಲ್ ಆಗಿರೋ ವಿಡಿಯೋಗಳೆಲ್ಲ. ನಮ್ಮ ಟೀಮ್ ಈ ಸರಿ ಒಂದಾಗ ಆಡಿದೀವಿ, ಅದಕ್ಕೆ ವಿನ್ ಆಗಿರೋದು. ಅಂಡ್ ಇಷ್ಟ 5-6 ವರ್ಷದಲ್ಲಿ ನಾನು ಫಸ್ಟ್ ಟೈಮ್ ಈ ತರ ಒಂದು ಸಿಂಗಲ್ ಪರ್ಫಾರ್ಮೆನ್ಸ್, ಅಂದ್ರೆ ಎಲ್ಲರೂ ಒಬ್ರು, ಈಗ ಬ್ಯಾಟ್ಸ್ಮನ್ ಸೋತ್ರೆ ಬೌಲರ್ ಸೋತ್ರೆ ಬ್ಯಾಟ್ಸ್ಮನ್, ಒಟ್ಟಿನಲ್ಲಿ ಎಲ್ಲರೂ ಪರ್ಫಾರ್ಮ್ ಮಾಡಿ ವಿನ್ ಆಗಿದ್ದೀವಿ. ಅಂಡ್ ದಟ್ಸ್ ವೈ ಇವತ್ತು ಈ ಟ್ರೋಫಿ ಸಿಕ್ಕಿರೋದು ಬಹಳ ಖುಷಿ ಆಗ್ತದೆ. ಅಂಡ್ ಡಾರ್ಲಿಂಗ್ ಕೃಷ್ಣ ಹೇಳ್ದಂಗೆ ಸೋತಾಗ ಇಡೀ ವರ್ಷ ಅದು ಸರ್ ಅಂತೂ ಅದನ್ನ ರೀಕಾಲ್ ಮಾಡ್ತಾನೆ ಇರ್ತಾರೆ, ಹೆಂಗ್ ಸೋತ್ವಿ ಹಂಗ್ ಸೋತ್ವಿ ಹಿಂಗ್ ಸೋತ್ವಿ ಅಂತ. ಬಟ್ ಸರ್ ಈ ವರ್ಷ ಸಖತ್ತಾಗಿರುತ್ತೆ ಅನ್ಕೊಳ್ತೀನಿ ಸರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಸುದೀಪ್ ಸರ್ ಫಾರ್ ಎವ್ರಿಥಿಂಗ್. ಎಲ್ಲರಿಗೂ ನಮಸ್ಕಾರ. ನಾನೊಂದು 3 ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಮೊದಲನೇದು, ಆಡಾಯ್ತು, ಗೆದ್ದಾಯ್ತು, ಕಪ್ ಬಂದಾಯ್ತು, ಅದ್ರ ಬಗ್ಗೆ ಮಾತಾಡೋದಕ್ಕೆ ತುಂಬಾ ಇದೆ. ಬಟ್ ಇದೇ 1 ವರ್ಷದ ಕೆಳಗೆ
ಫೈನಲ್ಸ್ ಹೋಗೋದಕ್ಕೆ ಮುಂಚೆ ಸೆಮಿಫೈನಲ್ಸ್ನ ನಮ್ಮೂರಲ್ಲಿ ಚೆನ್ನೈ ವಿರುದ್ಧ ಸೋತಾಗ ಅಲ್ಲಿದ್ದಂಥ ಒಂದು ಸೈಲೆನ್ಸ್, ನಾವೆಲ್ಲ ಹತ್ಕೊಂಡು ಕೂತಾಗ ನಮ್ಮೊಟ್ಟಿಗೆ ನಾವೇ ಇದ್ವಿ, ಯಾರೂ ಇರಲಿಲ್ಲ. ಮನೆಗೆ ಹೋಗೋವರೆಗೂ ಒಂದು ಫೋನ್ ಇಲ್ಲ, ಯಾರ್ದು ಮೆಸೇಜ್ ಇಲ್ಲ. ಇವತ್ತು ತುಂಬ ಅದು ಆ ಸೈಲೆನ್ಸ್ ಇವತ್ತಿಗೆ ಇನ್ನೂ ಕಾಣುತ್ತೆ. ಆ ಒಂದು ಪೇನನ್ನು ನಾವು ತೊಗೊಂಡೋಗ್ತೀವಿ ಯಾವಾಗಲೂ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಅದು ಮೊದಲನೇ ವಿಚಾರ. ಎರಡನೇ ವಿಚಾರ, ಯೂನಿವರ್ಸ್ ಡಿಸೈಡ್ ಮಾಡುತ್ತೆ ಈ ಥರದೊಂದು ಟ್ರೋಫಿನ ಯಾವ ಟೈಮಿಗೆ ಯಾರಿಗೆ ಕೊಡಬೇಕು ಅಂತ. ಅದಕ್ಕೆ ನಾವು ಈ ಟ್ರೋಫಿನ ಈ ಸರಿ 30 ಇಯರ್ಸ್ಗೆ ಅಣ್ಣಂಗೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಈ ಟ್ರೋಫಿನ. ಸೊ ಇದು ಇಟ್ ಹ್ಯಾಪನ್ಸ್. ಇಷ್ಟು ವರ್ಷದ ಕಷ್ಟದಲ್ಲಿ ನಾವೇನು ಎಷ್ಟೇ ಶ್ರಮ ಹಾಕಿದ್ರು ರೈಟ್ ಟೈಮಿಗೆ ಹಾಕ್ಬೇಕು. ಅದು ರೈಟ್ ಟೈಮ್ ಆಗಿದೆ ಅಣ್ಣ, ಅಂಡ್ ದಟ್ ಈಸ್ ಯುವರ್ಸ್. ಮೂರನೇ ವಿಚಾರ, ಅಶೋಕ್ ಸರ್ ಫೆಬ್ರವರಿ ಮಿಡ್ ವೀಕಲ್ಲಿ ಬರ್ತೀನಿ ಅಂದರು. ನಾವೆಲ್ಲ ಮಾತಾಡಾಗಿದೆ. ಅವ್ರು ಬಂದ ತಕ್ಷಣ ಏನು ಮಾತಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ ಅಷ್ಟೇ. ಥ್ಯಾಂಕ್ ಯು. ನಾವು ಪ್ರತಿ ವರ್ಷ ಚಾಂಪಿಯನ್ಸೇ, ಈ ಸಲ ಕಪ್ಪೆತ್ತಿದೀವಿ ಅಷ್ಟೇ. ಅಂಡ್ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ರು. ನಾನು ಕೆಲವ್ರನ್ನ ಮೆನ್ಷನ್ ಮಾಡಬೇಕು. ನಮ್ಮ ಕೋಚಿಂಗ್ ಸ್ಟಾಫ್ ರಿತೇಶ್ ಅಂಡ್ ರಂಜನ್, ಅರ್ಜುನ್, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಆಡುವಾಗೆಲ್ಲ ಬ್ಯಾಂಗ್ಳೂರಿಂದ ಬಂದು ನಮ್ಮನ್ನ ಚಿಯರ್ ಮಾಡ್ತಾ ಇದ್ರು ಡಗ್ಔಟ್ ಅಲ್ಲಿ ಕೂತಂತ ಎಲ್ಲರಿಗೂ, ಸ್ಪೆಷಲಿ ಪ್ರಿಯಾ ಮ್ಯಾಮ್ಗೆ. ಅಂಡ್ ಫೈನಲಿ ಕರ್ನಾಟಕ ಬುಲ್ಡೋಸರ್ಸ್ ಅಂದ್ರೆ ಸುದೀಪ್ ಸರ್, ಅವರಿಂದಾನೇ ನಾವು ಇಷ್ಟು ಡಿಸಿಪ್ಲಿನ್ಡ್ ಆಗಿ ಆಡೋದು. ಒಂದು ಆರ್ಮಿ ನೋಡ್ದಂಗೆ ಅನ್ಸುತ್ತೆ ನಾವು ಫೀಲ್ಡ್ ಅಲ್ಲಿ ಇದ್ದಾಗ. ನಾವು ಪ್ರಾಕ್ಟೀಸ್ ಮಾಡುವಾಗಲಿ ಅಥವಾ ನಾವು ಗ್ರೌಂಡ್ಗೆ ಇಳಿದಾಗಲಿ ಒಂದು ವೆರಿ ಡಿಸಿಪ್ಲಿನ್ಡ್ ಆರ್ಮಿ ನೋಡ್ದಂಗೆ ಅನ್ಸುತ್ತೆ. ಅದಕ್ಕೆ ಕ್ರೆಡಿಟ್ ಸುದೀಪ್ ಸರ್ಗೆ ಹೋಗ್ಬೇಕು. ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ನಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೆ. ಅಂಡ್ ಪ್ರತಿ ವರ್ಷನೂ ಗೆಲ್ಲಕ್ಕೆ ಪ್ರಯತ್ನ ಪಡ್ತೀವಿ, ಪ್ರತಿ ವರ್ಷನೂ ಕಪ್ಪೆತ್ತಕ್ಕೆ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಏನ್ ಮಾತಾಡ್ಬೇಕು ಗೊತ್ತಾಗ್ತಿಲ್ಲ, ತುಂಬಾ ಎಮೋಷನ್ ಆಗಿದೆ. ಆಕ್ಚುಲಿ ಈ ಟೂರ್ನಮೆಂಟ್ ಬಂದ್ಬಿಟ್ಟು ನಮಗೆ ಒಂಥರ ರೋಲರ್ ಕೋಸ್ಟರ್ ರೈಡ್ ತರ ಇತ್ತು ಅಂದ್ರೆ ತಪ್ಪಾಗೋದಿಲ್ಲ. ಫಸ್ಟ್ ಮ್ಯಾಚ್ ಇಂದ ಲಾಸ್ಟ್ ಮ್ಯಾಚ್ ವರೆಗೂ ಒಂದು ಪ್ರತಿಯೊಬ್ರು ಪ್ರತಿ ಟೀಮ್ ಮೆಂಬರ್ಸ್ ಆಗಿರ್ಬೋದು ಅಷ್ಟು ಎಫರ್ಟ್ ಹಾಕಿ ಒಬ್ರು ಮಿಸ್ ಆದ್ರೆ ಇನ್ನೊಬ್ರು ಪರ್ಫಾರ್ಮ್ ಮಾಡೋರು. ಅಂಡ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ಫಿಸಿಯೋ ಅಜಯ್ ಮತ್ತೆ ಜಿತೇಂದ್ರ. ಚೆನ್ನೈ ಮೇಲೆ ಮ್ಯಾಚ್ ಇರ್ಬೇಕಾದ್ರೆ ಪ್ರಾಕ್ಟೀಸ್ ಅಲ್ಲಿ ನಾನು ಆಡಕ್ಕಾಗಲ್ಲ ಅನ್ಕೊಂಡು ಫಿಕ್ಸ್ ಆಗ್ಬಿಟ್ಟಿದೆ. ನಾನು ಚೆನ್ನೈ ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆ ಎಲ್ಲೋ ಒಂದ್ ಕಡೆ ಒಂದು ಗಿಲ್ಟು ಕಾಡ್ತಾ ಇದ್ದಣ. ಆಕ್ಚುಲಿ ಕಾಲ್ ನನಗೆ ಆಗ್ತಿರ್ಲಿಲ್ಲ ಓಡೋದಕ್ಕೆ. ಅಜಯ್ ಹಿಂದಿನ ದಿವಸ ನನಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟರು, ಮಾತ್ರ ತಗೊಂಡಿನಾಡ್ದೆ. ಅಲ್ಲಿ 2 ಸ್ಟೆಪ್ ಅಲ್ಲಿ ಮಾಡಿದೆ ನಾನು ಚೆನ್ನೈ ಮೇಲೆ. ಬಟ್ ಅಲ್ಲಿ ಟಾಸ್ ಹಾಕೋ ಮುಂಚೆ ನಾನು ಎಲ್ಲೋ ಒಂದ್ ಕಡೆ ಬಂದಿತ್ತು, ನಾನೇನನ್ನ ಮಿಸ್ ಆಗಿ ಟೀಮ್ಗೆ ಹೊಡ್ತಾ ಬೀಳ್ಬೋದು, ಬೇಡ ಬೇರೆಯವ್ರಿಗೆ ಇದು ಮಾಡೋಣ. ಬಟ್ ಇದು ಲೈಫ್ ಟೈಮ್ ಮೂಮೆಂಟು ನಂದು ಹಾರ್ಟ್ ಅಂಡ್ ಸೋಲ್ ಆಗಿ ಆಡ್ಬೇಡ ಅಂತ ಆಡಿದೆ. ಬಟ್ ದೇವ್ರ ದಯೆಯಿಂದ ಎವ್ರಿಥಿಂಗ್ ವೆಂಟ್ ವೆಲ್. ಅಂಡ್ ಫೈನಲ್ಸ್ ಅಲ್ಲಿ ಫಸ್ಟ್ ಓವರ್ 14 ರನ್ ಕೊಟ್ಟಾಗ ನಂದು ಮುಗೀತು ನನ್ನ ಕೆರಿಯರು, ಬೌಲಿಂಗ್ ಕೆರಿಯರ್ ಅನ್ಕೊಂಡು ನನ್ನ ಅಣ್ಣನ ನೋಡ್ತೀನಿ. ಆಮೇಲೆ ಫಸ್ಟ್ ಟೈಮ್ ಅವರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೀನು ಮಾಡ್ತೀಯಾ, ಇನ್ನ ನೀನು 3 ವಿಕೆಟ್ ಸಿಗುತ್ತೆ ಅಂತ ಅಂದಾಗ ನನ್ಗೆ ಕೊಟ್ಟಂತ ಜೋಶ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನನ್ನ ಲೈಫ್ನ ಬೆಸ್ಟ್ ಫೈನಲ್ಸ್ ಅಂದ್ರೆ ತಪ್ಪಾಗೋದಿಲ್ಲ. ಅಂಡ್ ಹಾಗೆ ನಮ್ಮೆಲ್ಲ ಟೀಮ್ ಮೆಂಬರ್ಸ್, ರಾಜೀವ, ಪ್ರದೀಪ, JK, ಡಾರ್ಲಿಂಗ್ ಕೃಷ್ಣ, ನಮ್ಮ ಚಂದನ್, ಪ್ರತಿಯೊಬ್ರು ಕಾಂಟ್ರಿಬ್ಯೂಟ್ ಮಾಡೋರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ಅಶೋಕಿನಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಅಂಡ್ ಸಪೋರ್ಟ್. ಥ್ಯಾಂಕ್ ಯು. ಇಲ್ಲಿ ಸೇರಿರೋ ಎಲ್ರಿಗೂ ನಮಸ್ತೆ. ವೆರಿ ಹ್ಯಾಪಿ. ಆಕ್ಚುಲಿ ಲೆದರ್ ಬಾಲ್ನ ನಾವು ಕೈಯಲ್ಲಿ ಇಟ್ಕೊಂಡಿದ್ದೆ, ಅದು ನೋಡಿದ್ದೆ KCC ಟೈಮಲ್ಲಿ ಸುದೀಪ್ ಸರ್ ಇಂದ. ಮುಂಚೆ ಬರೀ ಟೆನಿಸ್ ಬಾಲ್ ಪ್ಲೇಯರ್ಸ್ ಆಗಿದ್ವಿ. ಐ ಥಿಂಕ್ ಇಂಡಸ್ಟ್ರಿಗೆ ಬಂದ್ಮೇಲೆ ಸುದೀಪ್ ಸರ್ ಕಡೆಯಿಂದ ಲೆದರ್ ಬಾಲ್ ಹೇಗಿರುತ್ತೆ, ಹೆಂಗ್ ಆಡ್ಬೇಕು ಅಂತ ಒಂದು ಪ್ರೊಫೆಷನಲ್ ರೀತಿಲಿ ನಮ್ಗೆ ಗೈಡ್ ಮಾಡಿ, ಕೋಚಿಂಗ್ ಮಾಡಿ, ಡಿಸಿಪ್ಲಿನ್ ಕಲಿತು ಇವತ್ತು ಚಾಂಪಿಯನ್ ಸ್ಕ್ವಾಡ್ ಅಲ್ಲಿ ನಾನು ಇದ್ದೀನಿ ಅಂದ್ರೆ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಬಿಕಾಸ್ ಎಲ್ಲೋ ಹಳ್ಳಿಲಿ ಚಿಕ್ಕದಾಗೆ ಚಿಕ್ಕ ಗ್ರೌಂಡ್ಗಳಲ್ಲಿ ಆಡ್ತಿದ್ದೋ, ಇವತ್ತು ಇಂಟರ್ನ್ಯಾಷನಲ್ ಗ್ರೌಂಡ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನಾವು ಆಡ್ತಾ ಇದೀವಿ ಅಂದ್ರೆ ಐ ಥಿಂಕ್ ಇಂಡಸ್ಟ್ರಿಗೆ ಬಂದಿದ್ದು ಒಂಥರ ಸಾರ್ಥಕ ಅಂತ ಅನಿಸ್ತಾ ಇದೆ ಇವತ್ತು. ವೆರಿ ಹ್ಯಾಪಿ. ಅಂದ್ರೆ ಇವತ್ತು ಈ ಸೀಸನ್ ನಮ್ಗೆ ಯಾಕೆ ತುಂಬಾ ಸ್ಪೆಷಲ್ ಅಂದ್ರೆ ಎಲ್ಲ ತುಂಬಾ ಒಂದು ಯೂನಿಟಿ ಆಗಿದ್ವಿ ನಾವು ಆಫ್ ದಿ ಫೀಲ್ಡ್. ಎಲ್ಲರೂ ಪ್ರತಿಯೊಬ್ರು ಒಬ್ರನ್ನೊಬ್ರು ಬ್ಯಾಕಪ್ ಮಾಡ್ತಾ ಇದ್ವಿ. ಆಮೇಲೆ ಯಾರು ಬಿಟ್ಕೊಡ್ತಿರ್ಲಿಲ್ಲ. ಪ್ಲೇಯಿಂಗ್ 11 ಇಲ್ಲ ಅಂದ್ರೂ ಕೆಲವರು ನಾವು ಇಲ್ಲ ಅಂತ ಯಾವತ್ತೂ ಫೀಲ್ ಮಾಡ್ತಿರ್ಲಿಲ್ಲ. ಐ ಥಿಂಕ್ ಅವರು ಕೊಟ್ಟಿದ್ದ ಜೋಶು ಒಳಗಡೆ ಲೆವೆಲ್ ಅಲ್ಲಿ ಆಡ್ತಿರೋರಿಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡಕ್ಕೆ ಹೆಲ್ಪ್ ಆಯ್ತು. ಐ ಥಿಂಕ್ ನನಗೆ ಜಾಸ್ತಿ
ಮಾತಾಡಕ್ಕೆ ವರ್ಡ್ಸ್ ಇಲ್ಲ. ಹ್ಯಾಪಿಯೆಸ್ಟ್ ಮೂಮೆಂಟ್ ಈ ಒಂದು ಸ್ಕ್ವಾಡ್ ಅಲ್ಲಿ, ಒಂದು ಚಾಂಪಿಯನ್ಶಿಪ್ ಅಲ್ಲಿ ನಾನು ಒಬ್ಬ ಚಾಂಪಿಯನ್ ಆಗಿದ್ದೀನಿ ಅದಕ್ಕೆ ನಾನು ತುಂಬಾ ಖುಷಿಯಿಂದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಥಿಂಕ್ ಲೈಫ್ ಟೈಮ್ ಅಲ್ಲಿ ಇಂಥದ್ದೊಂದು ಮೂಮೆಂಟ್ ಸಿಗೋದು ನನ್ನ ಲೈಫ್ ಇರೋವರೆಗೂ ಇದೊಂದು ತುಂಬಾ ಒಳ್ಳೆ ಮೆಮೊರಿಯಾಗಿ ಉಳ್ಕೊಳುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಜು. ಈ ತರದೊಬ್ಬ ಪ್ಲೇಯರ್ ಇದ್ರೆ ಕ್ಯಾಪ್ಟನ್ ಒಂಥರ ಸೈ ಆಫ್ ರಿಲೀಫ್ ಅಂತ ಹೇಳ್ಬೋದು. RCB ಹೇಗೆ ಕೃಣಾಲ್ ಪಾಂಡ್ಯನು ನಮ್ಮ KV ಟೀಮ್ ಅಲ್ಲಿ ಲೆಫ್ಟ್ ಆರ್ಮ್ ಬೌಲಿಂಗ್ ಮೂಲಕ ಸಚಿನ್ ಹಲವಾರು ಮ್ಯಾಚ್ಗಳನ್ನ ಗೇಮ್ ಚೇಂಜ್ ಮಾಡಿದಂತವರು. ವೆಲ್ಕಮ್ ಟು ದ ಸ್ಟೇಜ್ ಸಚಿನ್. ರವೀಂದ್ರ ಜಡೇಜಾ. ಓಕೆ ಜಡೇಜಾ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಟೀಮಿಗೆ ಕರ್ಕೊಂಡ್ ಬಂದಿದ್ದಕ್ಕೆ ಅವ್ರು ಕೊಟ್ಟಿದ್ದ ಆಪರ್ಚುನಿಟಿ, ನನ್ನ ಕ್ರಿಕೆಟಿಂಗ್ ಸ್ಕಿಲ್ಸ್ನ ನಿಮಗೆಲ್ಲ ಪ್ರದರ್ಶನ ಮಾಡೋಕ್ಕಾಯಿತು. ಹಾಗೆಯೇ ಗುರುಗಳು, ತಂದೆ ತಾಯಿ ಅವರೆಲ್ಲರ ಆಶೀರ್ವಾದದಿಂದ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀವಿ. ಅವ್ರ ವಿಡಿಯೋ ವೈರಲ್ ಆಗಿದ್ದು ದೊಡ್ಡ ವಿಚಾರ ಅಲ್ಲ. ಅದಕ್ಕಿಂತ ಮೋಟಿವೇಟ್ ಅಂದ್ರೆ ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡುವಂಥದ್ದು 1000 ವಿಡಿಯೋಗಳನ್ನ ಬರ್ದಲ್ಲೇ ಇರೋ ತಮ್ಮ ಟೆಗೌಟಲ್ಲಿ ಆಗಿರುತ್ತೆ. ಅವರು ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಹಿಂಗೆ ಹೋಗಿರ್ತಾರೆ ಅಂದ್ರೆ ಅದು ಯಾವತ್ತೂ ವೈರಲ್ ಆಗಿಲ್ಲ. ಬಟ್ ಯಾವುದೋ ಒಂದು ಇನ್ಸಿಡೆಂಟ್ ಅದು ದೊಡ್ಡ ವಿಚಾರ ಅಲ್ಲ. ಬಟ್ ಈಗ ಅರ್ಜುನ್ ಪ್ರತಾಪ್ ಹೇಳ್ದಂಗೆ ಆ 3 ವಿಕೆಟ್ ಫೈನಲ್ ತೆಗಿಬೇಕಾದ್ರೆ ಅವ್ರಿಗೆ ಹೆಂಗ್ ಮೋಟಿವೇಟ್ ಮಾಡಿದ್ರು, ಸೆಮಿಫೈನಲ್ ಅಲ್ಲಿ ವಿಕ್ರಾಂತ್ ಅವ್ರು ಹೊಡಿಬೇಕಾದ್ರೆ ಚಂದನ್ಗಾಗ್ಲಿ ನನ್ಗಾಗ್ಲಿ ನಮ್ಮಿಂದ ಇದ್ದಿದ್ದ ಮೋಟಿವೇಶನ್ ಅವರು, ನಮ್ಮ ದೈವದ ಬಲ ಅದೆಲ್ಲ ಅದರಿಂದ ಆಗಿದೆ. ಸೊ ಸುದೀಪ್ ಸರ್ಗೆ, ಎಂಟೈರ್ ಟೀಮ್ಗೆ, ಮಯೂಕಾಗಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಕೆ, ಹಾಗೆ ಸ್ಪೆಷಲ್ ಆಗಿ ರಿತೇಶ್ಗೆ ನನಗೆ ಪ್ರತಿಯೊಂದು ಸ್ಟೇಜಲ್ಲೂ ಕಾನ್ಫಿಡೆನ್ಸ್ ಕೊಟ್ಟು ಸುದೀಪ್ ಸರ್ ಹತ್ರ ಮಾತಾಡಿಸಿ ನನಗೆ ಏನ್ ಫೀಲ್ಡ್ ಬೇಕು ಅದನ್ನ ಫೀಲ್ಡ್ ಕೊಡ್ಸಿದ್ಗೆ ಸೆಮಿಫೈನಲ್ಗಿಂತ ಮುಂಚೆ. ಆ ಪ್ರೆಷರ್ ಹೆಂಗಿತ್ತು ಅಂದ್ರೆ ಮ್ಯಾಚ್ ಹೋಗಕ್ಕಿಂತ ಮುಂಚೆ ಸುದೀಪ್ ಸರ್ ಮಾತಾಡ್ಬಿಟ್ಟು ಫೀಲ್ಡ್ ಇಸ್ಕೊಂಡ್ಬಿಟ್ಟು ಅಲ್ಲೋಗಿ ಏನಾರ ಓಡಿಸ್ಕೊಂಡಿದ್ರು ಅದಕ್ಕಿಂತ ಇದೇನು ಇರ್ತಿರ್ಲಿಲ್ಲ. ಅಲ್ಲೇ ರಿಟೈರ್ಮೆಂಟ್ ಆಗ್ತಿತ್ತು. ಥ್ಯಾಂಕ್ಫುಲಿ ಚೆನ್ನಾಗಾಯ್ತು, ಸೆಮಿಫೈನಲ್ ಗೆದ್ವಿ. ಎಂಟೈರ್ ಟೀಮಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಫಸ್ಟ್ ಸ್ಟೆಪ್ ಎಲ್ಲ 12 ವರ್ಷ 6 ವರ್ಷ ಆಗ 3 ವಾರದಲ್ಲಿ ಕಪ್ ಗೆದ್ದಿದ್ದೀನಿ. ಸೊ ಬಟ್ ಆ ಪೇನ್ ನನಗೂ ಇತ್ತು. ಯಾಕಂದ್ರೆ ಮನೆ ಕುತ್ಕೊಂಡು ನೋಡ್ಬೇಕಾದ್ರೆ ಆ ಫ್ರಸ್ಟ್ರೇಷನ್ ನಮ್ ಜೊತೆ ಆಡಿರೋ ಪ್ಲೇಯರ್ಸ್ ಅಲ್ಲಿ ಫೀಲ್ಡ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ಗೊತ್ತಿತ್ತು. ಬಟ್ ಆ ಪೇನ್ ಮನೇಲಿ ಫೀಲ್ ಮಾಡ್ತೀವಿ, ಗ್ರೌಂಡ್ ಅಲ್ಲಿ ಫೀಲ್ ಮಾಡಿರ್ಲಿಲ್ಲ. ಬಟ್ ಆ ಚಾಂಪಿಯನ್ಶಿಪ್ ಗೆಲ್ಲೋ, ಈ ಚಾಂಪಿಯನ್ ಅನ್ನೋ ಪದ ಸದಾಕಾಲ ನಮ್ಮ ಟೀಮ್ಗೆ ಇರ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಚಿನ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಅಣ್ಣನ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಒಂದು ವಿಷಯ ಇದೆ, ನಾನು ಈ ಸೀಸನ್ ಆಡ್ತೀನಿ ಅನ್ನೋದು ನನಗೆ ಡೌಟ್ ಇತ್ತು. ಯಾಕೆಂದ್ರೆ ಇಂಜುರಿಯಿಂದ. ಯಾಕೆಂದ್ರೆ ಒಂದ್ಸಲ ಮ್ಯಾಚ್ ನೋಡೋಕಾದಾಗ ಅಣ್ಣ ನನಗೆ ಖಂಡಿತ ಅದನ್ನ ಹೇಳ್ಕೊಳಕ್ಕೆ ಒಳ್ಳೆ ಸ್ಟೇಜ್ ಅನ್ಕೋತೀನಿ. ಇವತ್ತು ಆಗಲ್ಲ, ಮತ್ತೆ ಇನ್ನ ಕ್ರಿಕೆಟ್ ಆಗ್ಲಿ, ಜಿಮ್ ಆಗ್ಲಿ, ಅಥವಾ ಇನ್ನ ಫೈಟ್ಸ್ ಆಗ್ಲಿ, ಇನ್ನ ಸಿನಿಮಾನೇ ಕೆರಿಯರ್ ಸ್ಟಾಪ್ ಅನ್ನೋ ಅಂತ ಸಂದರ್ಭದಲ್ಲಿ ನನಗೆ ಸ್ಫೂರ್ತಿಯಾಗಿ ಸಹಾಯ ಮಾಡಿದಿರಣ್ಣ. ಥ್ಯಾಂಕ್ ಯು ಯೂನಿವರ್ಸಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಪ್ರತಿ ಹಂತದಲ್ಲೂ ನನಗೆ ಈ ತರ ಕಾನ್ಫಿಡೆನ್ಸ್ ಅವ್ರಿಗಿತ್ತು ನಾನು ಆಡ್ತೀನಿ ಅಂತ. ಯಾಕೆಂದ್ರೆ ನಂಗೆ ಇಂಜುರಿಯಲ್ಲಿ ಇವತ್ತು ಬಾಲ್ ಬರ್ಬೇಕಾದ್ರೆ ಭಯನೇ ಇತ್ತು, ಆಡ್ತೀನೋ ಆಡಲ್ವಾ ಅಂತ. ಆದ್ರೆ ಆ ಕಾನ್ಫಿಡೆನ್ಸ್ ಅಣ್ಣ ಆಗಿರ್ಬೋದು, ನನ್ನ ಟೀಮ್ ಪ್ಲೇಯರ್ಸ್ ಆಗಿ ಎವ್ರಿ ಟೈಮ್ ಕೊಟ್ಟು ತುಂಬಾ ಚೆನ್ನಾಗಿ ಆಡಿದ್ದೀನಿ ವರ್ಷ. ಹಾಗೆ ಈ ಒಂದು ವಿಷಯಗಳನ್ನ ನೀವು ಕಲ್ಸ್ಕೊಟ್ರ ಅಂತದ್ನ ಬರೀ ಕ್ರಿಕೆಟ್ ಅಷ್ಟೇ ಅಳವಡಿಸ್ಕೊಳ್ಳೋಣ. ಈ ಒಂದು ಸ್ಫೂರ್ತಿ ವಿಷಯಗಳನ್ನ ಕ್ರಿಕೆಟ್ ಅಲ್ಲಿ ಏನ್ ಹೇಳಿದ್ರು ಅದು ನನ್ನ ಲೈಫ್ಗೂ ತುಂಬಾ ಹೆಲ್ಪ್ ಆಗಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಂತಂತ ಮಾತುಗಳನ್ನ ಹೇಳಿದ್ರೆ ಈ ಸಲ ನಮಗೆ ಸ್ಫೂರ್ತಿಯಾಗಿ ಉಳಿಯುತ್ತೆ. ಯಾಕಂದ್ರೆ ಪ್ರತಿ ಹಂತದಲ್ಲೂ ಸೋಲ್ಬೇಕಾದಾಗೆಲ್ಲ ಆ ಕ್ರಿಕೆಟ್ ಅಲ್ಲಿ ಹೇಳೋ ಸ್ಫೂರ್ತಿ ನಾನು ನನ್ನ ಲೈಫ್ಗೂ ತಗೋತೀನಿ. ಯಾಕೆಂದ್ರೆ ಸೋಲನ್ನ ಬಿಟ್ಕೊಡ್ಬಾರ್ದು, ಗೆಲ್ಲೇಬೇಕನ್ನೋ ವಿಷಯಗಳನ್ನ ತುಂಬಾನೇ ಹೇಳ್ಕೊಟ್ಟಿದ್ದೀರಾ ನಮ್ಗೆ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಪ್ರತಿ ವರ್ಷನೂ ಕಪ್ ಗೆಲ್ಲಬೇಕು ಅಂದಾಗೆಲ್ಲ ಹತ್ತತ್ರ ಹೋದಾಗೆಲ್ಲ ಸೋಲ್ತಾ ಇದ್ವಿ. ಆದ್ರೆ ಕರ್ನಾಟಕಕ್ಕೆ ಒಂದು ಕಪ್ ತರಲೇಬೇಕು ಅಂತ ಎಲ್ಲರೂ ಎಫರ್ಟ್ ಆಗಿ ಒಂದು ಕಪ್ ತಂದಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅದು ಒಂದ್ ಸೈಡ್ ಅಲ್ಲಿ ಏನದು ವೈರಲ್ ಆಗಿತ್ತು ವಿಡಿಯೋ, ಒಂದ್ ಸೈಡ್ ಅಣ್ಣ ತೋರ್ಸ ಪ್ಯಾನ್ ಮಾಡ್ಲಿಲ್ಲ ಲಕ್ಕಿಲಿ ನಾನು. ಹಾಗಾಗಿ ಪ್ಯಾನ್ ಮಾಡಿದ್ರೆ ನಾನೇ ಕಾಣಿಸ್ಕೊಂತಾ ಇದ್ರು, ಸುಮ್ಮನೆ ನೋಡ್ಕೊಂಡು ಬೈತಾ ಇದ್ದಾರೆ ನೋಡ್ಬೇಕಿತ್ತು. ಸೊ ತುಂಬಾ ಖುಷಿ ಆಗುತ್ತೆ ಚಾಂಪಿಯನ್ ಸೈಡ್ ಅಲ್ಲಿ ಇದೀವಿ ಅಂತ. ಥ್ಯಾಂಕ್ ಯು ಅಣ್ಣ. KB ಎಲ್ಲಾ ಸೀನಿಯರ್ಸ್ ಗಳು ಮಾತಾಡಿದ್ದಾರೆ. ಸೊ ನಾನೊಂದು ಹೇಳ್ಕೊಬೇಕಾಗಿತ್ತು, ಒಂದ್ ಸೈಡ್ ಇದ್ದಿದ್ದು ನಾನೇನೆ. ಸೊ ನಾನು ಹೇಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಎಸ್, ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ರೈಟ್ ಹ್ಯಾಂಡ್. ಎಲ್ರಿಗೂ ನಮಸ್ಕಾರ. 4 ಸೀಸನ್ ಆಡಿದೆ. ಬಟ್ ಈ 4 ಸೀಸನ್ ಅಲ್ಲಿ ಈ ಸೀಸನ್ ಎಂಜಾಯ್ ಮಾಡ್ದಂಗೆ ಯಾವ ಸೀಸನ್ ಎಂಜಾಯ್ ಮಾಡಿಲ್ಲ. ಸೊ ಮ್ಯಾಚ್ ಗೆದ್ದಾಗ್ಲೂ ಕೂಡ ಎಲ್ಲ ಒಂದ್ ಕಡೆ ನೆಕ್ಸ್ಟ್ ಮ್ಯಾಚ್ ಅನ್ನೋ ಒಂದು ತುಂಬಾ ಸೀರಿಯಸ್ ಆಗಿರ್ತಾ ಇತ್ತು. ಬಟ್ ಈ ಸಲ ಎಂಜಾಯ್ ಮಾಡಿದ್ದು ನನ್ನ ಲೈಫಲ್ಲಿ ಮರೆಯಕ್ಕಾಗಲ್ಲ. ಸೊ ಕಪ್ ಗೆದ್ಮೇಲೆ ಆ ನೈಟು ಆ ಫೀಲು ಆದ್ರೆ
ಒಂದು ವಿಶೇಷ ಏನಪ್ಪಾ ಅಂದ್ರೆ ನಾವು ಬಿಗ್ ಬಾಸ್ ಅಲ್ಲಿ ನೋಡಿದ್ದು, ಬಟ್ ಈ ಸಲ ಅಣ್ಣ ನಮ್ಗೆ ಕಿಚ್ಚನ ಚಪ್ಪಾಳೆ ಈ ಸಲ ನಮ್ಮ ಮ್ಯಾಚ್ ಗಳಲ್ಲಿ ಇತ್ತು. ಅದು ತುಂಬಾ ಖುಷಿ ಕೊಡ್ತು. ಎಲ್ಲ ಒಂದ್ ಕಡೆ ಫೀಲಿಂಗ್ ಮಾಡ್ಬೇಕು ಅಂತ. ಆದ್ರೆ ಫೈನಲ್ ಅಲ್ಲಿ ಒಂದು ಕ್ಯಾಚ್ ಬಿಟ್ಟೆ. ನನ್ ತಿಥಿ ಅನ್ಕೊಂಡೆ, ನೆಕ್ಸ್ಟ್ ಬಾಲ್ ಕ್ಯಾಚ್ ಆಯ್ತು. ಬೆಳಿಗ್ಗೆ ತನಕ ಸಿಗ್ತಾ ಇರ್ಲಿಲ್ಲ ಗೆದ್ದಿದ್ರು. ನೆಕ್ಸ್ಟ್ ಬಾಲ್ ಕರಣ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಈ ಸಲ ತುಂಬಾ ಎಂಜಾಯ್ ಮಾಡಿದೀವಿ ನಮ್ಮ ಸಚಿವ ಸಂಪುಟದಲ್ಲಿ. ಎಲ್ಲರೂ ಅವರ ಕಾರ್ಯವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಣ್ಣ, ನಮ್ಮ ಪ್ರಧಾನಮಂತ್ರಿಗಳು ಮಾರ್ಕಂಡೇಯ ಅವ್ರಿಗೆ ಥ್ಯಾಂಕ್ ಯು ಬಚ್ಚನ್. ಹಾಗೆ ಎಲ್ರಿಗೂ ನಮಸ್ಕಾರ. ಇದು ನಂದು 2ನೇ ಸೀಸನ್. ನಾನು 4 ಸೀಸನ್ ಇಂದ ಟೀಮ್ ಜೊತೆ ಇದ್ದೆ. ಫ್ರಸ್ಟ್ರೇಷನ್ಸ್ ಎಲ್ಲ ನೋಡಿದ್ದೆ, ಎಲ್ಲ ಮ್ಯಾಚ್ಗಳು. ನಮ್ಗೆ ಇನ್ನೇನ್ ಕಪ್ ನಮ್ ಕೈಗೆ ಬರ್ತಾ ಇದೆ ಅಂದಾಗ ಕೈ ಚೆಲ್ಲಿ ಹೋಗೋದು. ಆ ಫ್ರಸ್ಟ್ರೇಷನ್ಸ್ ಎಲ್ಲಾ ಟೀಮ್ ಮೆಂಬರ್ಸ್ ಅಲ್ಲೂ ನೋಡಿದ್ದೆ. ಈವನ್ ಕೋಚ್, ಸ್ಟಾಫ್ಸ್ ಎಲ್ಲರಿಗೂ ನೋಡಿದ್ದೆ. ಬಟ್ ಒನ್ಸ್ ಒಳಗ್ ಬಂದಾಗ ನಾನು ಟೀಮ್ ಒಳಗ್ ಬಂದಾಗ ಸೆಮಿಫೈನಲ್ಸ್ ಅದು ಡಿಸಾಸ್ಟರ್ ಅನ್ಸುತ್ತೆ. ಈ ಸೀಸನ್ ಸರ್ ಒಂದು ಮಾತು ಹೇಳಿದ್ರು, ನಿಮ್ ರೋಲ್ ಏನಂತ ತಿಳ್ಕೊಳ್ಳಿ, ಆ ರೋಲ್ ನ ಕರೆಕ್ಟ್ ಆಗಿ ಮಾಡಿ, ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ. ಆ ರಿಸಲ್ಟ್ ಇದೆ. ಆ ರೋಲ್ ನ ಎಲ್ಲರೂ ಅಚ್ಚುಕಟ್ಟಾಗಿ ಕರೆಕ್ಟ್ ಆಗಿ ಮಾಡಿದ್ರು, ಅದರಿಂದ ಈ ರಿಸಲ್ಟ್ ಬಂದಿದೆ. ಸೊ ಹ್ಯಾಪಿ ಟು ಪಾರ್ಟ್ ಆಫ್ ದಿಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಟೀಮಲ್ಲಿ ಪ್ರತಿಯೊಬ್ರು ಒಂದೊಂದು ಕ್ಯಾರೆಕ್ಟರ್ ಸರ್, ಒಬ್ರೊಬ್ರು ರತ್ನಗಳು. ಯಾಕಂದ್ರೆ ಅದು ಹೇಗೆ ಹ್ಯಾಂಡಲ್ ಮಾಡಿದ್ರಿ ಅಂತ ಆಮೇಲೆ ನಾನು ಮಾತಾಡ್ತೀನಿ ನಿಮ್ಗೆ. ಸೊ ಈಗ ತಂಡದ ಪ್ಯಾಕೆಟ್ ನಲ್ಲಿ ಸ್ಟ್ರೆಂತ್ ಆಗಿರೋದು ನಮ್ಮ ಹೆಡ್ ಕೋಚ್ ಹಾಗೆ ಅವರ ಟೀಮ್. ಸೊ ನಾನು ಬರ್ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಸಪೋರ್ಟ್ ಸ್ಟಾಫ್ ಏನಿದ್ದಾರೆ. ರಿತೇಶ್ ಭಟ್ಕಳ್ ಹೆಡ್ ಕೋಚ್, ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಜೊತೆಗೆ ರಿತೇಶ್ ಭಟ್ಕಳ್, ಹಾಗೆ ಅರವಿಂದ್ ಹಾಗೆ ಹೇಮಂತ್ ಇಬ್ರು ಕೂಡ ಬರಬೇಕು.